ವಾಸ್ಕಲ್ ಕೂರಿಸೋ ಸಂದರ್ಭದಲ್ಲಿ ನಾವು ಯಾವೆಲ್ಲ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಬೇಕಾಗುತ್ತೆ. ವಾಟರ್ ಪ್ರೂಫಿಂಗ್ ಆಗಿರ್ಬೋದು, ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು. ನೀವು ಇಲ್ಲಿ ನೋಡೋದಾದರೆ ಈಗ ನಾವು ಈ ಒಂದು ಆ್ಯಂಟಿ ಟರ್ಮೈಟ್ ಕೆಮಿಕಲನ್ನು ಈ ಒಂದು ವಾಸ್ಕಲ್ಲಿ ಅಪ್ಲೈ ಮಾಡ್ತಾಯಿದ್ವಿ. ನೋಡ್ಬೋದು ಕೆಮಿಕಲ್ ಕೋಟಿಂಗು ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಇದು ಬಂದು ಕೆಳಗಡೆ ಭೂಮಿಗೆ ತಗಲುತ್ತೆ, ಈ ಕಡೆ ಸೈಡ್ ಬಂದು ಗೋಡೆಗೆ ತಗಲುತ್ತೆ. ಸೊ ಗೋಡೆಯಲ್ಲಿರ್ತಕ್ಕಂಥ ಡ್ಯಾಂಪ್ನೆಸ್ಸು ಈ ಒಂದು ವುಡ್ಡಿಗೆ ಹೋಗಬಾರ್ದು ಅಂತ ನಾವು ಈ ಒಂದು ಪ್ರೊಟೆಕ್ಷನ್ ಟ್ರೀಟ್ಮೆಂಟನ್ನು ಮಾಡ್ತಿದ್ದೀವಿ. ಸೊ ಈ ಒಂದು ಕೆಮಿಕಲ್ ಟ್ರೀಟ್ಮೆಂಟ್, ಆ್ಯಂಟಿ ಟರ್ಮೈಟ್ ಕೆಮಿಕಲ್ ಟ್ರೀಟ್ಮೆಂಟ್ ಆದಮೇಲೆ ಇಲ್ಲಿ ಇರ್ತಕ್ಕಂತಹ ಜಪಾನ್ ಬ್ಲ್ಯಾಕ್ ಅಥವಾ ಎನೆಮಲ್ ಪೇಂಟ್ನ ಬಳಸ್ಕೊಂಡು ಇದರ ಮೇಲೆ ಇನ್ನೊಂದು ಕೋಟಿಂಗನ್ನು ಮಾಡಬೇಕಾಗುತ್ತೆ. ಅದು ನಿಮಗೆ ವಾಟರ್ ಪ್ರೂಫಿಂಗ್ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸುತ್ತ ವಾಸ್ಕಲ್ಲಿನ ಸುತ್ತ ಏನು ಗೋಡೆ ಮತ್ತು ಫ್ಲೋರ್ ಕಾಂಟ್ಯಾಕ್ಟ್ ಆಗುತ್ತೋ ಅಲ್ಲಿಂದ ಬರ್ತಕ್ಕಂತಹ ನೀರು ಈ ಒಂದು ವುಡ್ಡಿಗೆ ಹೋಗದೇ ಇರೋ ರೀತಿಯಲ್ಲಿ ತಡೆಯೋ ಪ್ರಯತ್ನವನ್ನು ಈ ಒಂದು ಕೋಟಿಂಗ್ ಮಾಡುತ್ತೆ. ಜಪಾನ್ ಪೇಂಟ್ ಅಂತ ಏನು ಕರಿತೀವಿ ಅದನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಇದು ಬಿಟುಮಿನಸ್ ಲೇಯರು. ಸೊ ಈ ಒಂದು ವಾಟರ್ ಪ್ರೂಫಿಂಗ್ ಲೇಯರ್ ಆಗಿ ಫಾರ್ಮೇಷನ್ ಆಗಿ ಈ ಗೋಡೆಯಲ್ಲಿರ್ತಕ್ಕಂಥ ಡ್ಯಾಂಪ್ನೆಸ್ಸು, ಫ್ಲೋರಲ್ಲಿರ್ತಕ್ಕಂಥ ಡ್ಯಾಂಪ್ನೆಸ್ಸು ವುಡ್ಗೆ ಹೋಗದೇ ಇರೋ ರೀತಿ ತಡೆಯುತ್ತೆ. ವಾಸ್ಕಲ್ ಕೂರಿಸೋ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ಬಹಳ ಅನುಕೂಲ.